ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನು ಇವತ್ತು ಇಲ್ಲಿ ಬ್ರೆಡ್ಡಿದ್ದು ಜಾಮೂನ್ ಮಾಡ್ತಾ ಇದ್ದೇನೆ. ಇದು ತುಂಬ ವೈರಲ್ ಆಗಿರೋ ವಿಡಿಯೋ ಯೂಟ್ಯೂಬು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ. ಹಾಗಾಗಿ ನಾನು ಸಹ ಟ್ರೈ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು ಪ್ಯಾಕೆಟ್ ಬ್ರೆಡ್ ತಗೊಂಡು ಅದರ 4 ಸೈಡ್ ಅದು ಬ್ರೌನ್ ಕಲರ್ ಇದೆಯಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಇದು ಬಿಳಿದು ಮಾತ್ರ ಇದನ್ನು ಸ್ವಲ್ಪ ಚೂರು ಪೀಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು. ಅದನ್ನೊಂದು ನೋಡಿ, ನಾನು ಇವಾಗೆಲ್ಲ ಹಾಕ್ತಾ ಇದ್ದೇನೆ. ಹಾಕಿ ನೋಡಿ ಪೌಡ್ರ್ ಮಾಡಿದೆ. ಈ ಥರ ಆಯಿತು, ಬ್ರೆಡ್ ಕ್ರಮ್ಸ್ ಥರ ರೆಡಿ ಆಯಿತು ನೋಡಿ. ಇವಾಗ ಇದಕ್ಕೆ ನಾನಿಲ್ಲಿ 3/4 ಲೋಟದಷ್ಟು ಹಾಲು ತಗೊಂಡಿದ್ದೇನೆ. ಅದು ಹಾಲು ಎಲ್ಲ ಒಂದೇ ಸತಿ ಹಾಕಲಿಕ್ಕಿಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕಬೇಕು. ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಾವು ಹಾಲನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಡೋ ರೆಡಿ ಮಾಡ್ಕೊಳ್ಬೇಕು. ಇವಾಗ ನೋಡಿ ನಾನು ರೆಡಿ ಮಾಡ್ತಾ ಇದ್ದೇನೆ, ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ. ಇದು ಯೂಟ್ಯೂಬಲ್ಲಿ ಎಲ್ಲ ನೋಡುವಾಗ ತುಂಬ ಚೆನ್ನಾಗಿರ್ತದೆ ಇದರದ್ದು ನೋಡಲಿಕ್ಕೆ ಜಾಮೂನ್. ಅದೇ ನಾನು ಸಹ ಟ್ರೈ ಮಾಡಿದ್ದು, ಮಾಡಲಿಕ್ಕೆ ಆಗ್ತದಾ, ಅದೇ ರೀತಿ ಆಗ್ತದಾ ಎಂತ ಅಂತ. ಆಮೇಲೆ ನಿಮಗೆ ಕೊನೆಗೆ ಗೊತ್ತಾಗ್ತದೆ ಹಾಗೇನೆ ಆಗ್ತದೆ ಅಥವಾ ಬೇರೆ ಥರ ಸ್ವಲ್ಪ ಚೇಂಜ್ ಆಗ್ತದಾ ಅಂತ ನೋಡಿ. ಇವಾಗ ನೋಡಿ ಡೋ ಎಲ್ಲ ರೆಡಿ ಆಯಿತು ನೋಡಿ, ಎಷ್ಟು ನೀಟಾಗಿ ರೆಡಿಯಾಗಿದೆ ನೋಡಿ. ಇವಾಗ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಎಲ್ಲ ಕಡೆ ಸೌರಿ ಒಂದು ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೇನೆ. ಒಂದು ಅರ್ಧ ಗಂಟೆ ಅದನ್ನು ಬಿಡಬೇಕು, ಅದು ಸ್ವಲ್ಪ ನೆನಿಬೇಕು ನೋಡಿ. ಇವಾಗ ತುಪ್ಪ ಎಲ್ಲ ಸವರಿದೆ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಅರ್ಧ ಗಂಟೆ ನಾನು ಬಿಡ್ತೇನೆ ಅದನ್ನು ನೋಡಿ. ಮುಚ್ತಾ ಇದ್ದೇನೆ, ಮುಚ್ಚಿ ಅರ್ಧ ಗಂಟೆ ಬಿಡ್ತೇನೆ. ಇವಾಗ ನಾವು ಸೈಡಲ್ಲಿ ಒಂದು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳುವ. ನಾನು 1 ಬೌಲಷ್ಟು ಸಕ್ಕರೆ ತಗೊಂಡಿದ್ದೇನೆ. ಅದಕ್ಕೆ ಅದೇ ಬೌಲಲ್ಲಿ 1.5 ಬೌಲಷ್ಟು ನೀರು ಹಾಕ್ತಾ ಇದ್ದೇನೆ. ಸಕ್ಕರೆ ಮುಳುಗುವಷ್ಟು ಕರೆಕ್ಟ್ ಆಗ್ತದೆ ನೀರು. ಇದೇನು ತುಂಬ ಪಾಕ ಅಥವಾ ಇದು ನೂಲು ಪಾಕ ಆ ಥರ ಏನು ಬರಬೇಕಾಗಿಲ್ಲ. ನಾವೀಗ ಗುಲಾಬ್ ಜಾಮೂನಿಗೆ ಮಾಡ್ತೇವಲ್ಲ ಪಾಕ, ನೀರು ಥರ ಅದೇ ಥರ ಇದ್ದರೆ ಸಾಕು. ಸಕ್ಕರೆ ಕರಗಿ 1-2 ನಿಮಿಷ ಕುದಿಸಿದ್ರೆ ಸಾಕು, ಅಂಟು ಥರ ಬಂದರೆ ಸಾಕು ಅಷ್ಟೇ. ಇವಾಗ ನೋಡಿ ಸಕ್ಕರೆ ಹಾಕಿದ್ದೇನೆ, ನೀರು ಸಹ ಹಾಕಿದ್ದೇನೆ. ಗ್ಯಾಸ್ ಆನ್ ಮಾಡಿ ನೋಡಿ. ಇವಾಗ ನಾನು ಸಕ್ಕರೆ ಕರಗಿಸ್ತಾ ಇದ್ದೇನೆ. ಇದನ್ನು ನಾವು ಹೈ ಫ್ಲೇಮ್ ಏನು ಮಾಡಬೇಕಂತಿಲ್ಲ, ಮೀಡಿಯಮ್ ಫ್ಲೇಮೇ ಮಾಡಿದರೆ ಸಾಕು ನೋಡಿ. ಇವಾಗ ಸಕ್ಕರೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಕರಗ್ತಾ ಬರ್ತಾ ಇದೆ ನೋಡಿ. ಕಲರ್ ಸಹ ಚೇಂಜ್ ಆಯಿತು. ಪಾಕ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗ್ತಾ ಇದೆ ನೋಡಿ. ಇವಾಗ ಇದು ರೆಡಿಯಾಗಿದೆ. ಇದು ಒಂದು 10 ನಿಮಿಷದಲ್ಲಿ ರೆಡಿ ಆಗ್ತದೆ ಇದು ಪಾಕ. ಇವಾಗ ಇದಕ್ಕೆ ನಾನು ಒಂದು ಏಲಕ್ಕಿಯನ್ನು ಕ್ರಷ್ ಮಾಡಿ ಹಾಕಿದ್ದೇನೆ. ಅದು ಫ್ಲೇವರಿಗೆ ಹಾಕೋದು ನೋಡಿ, ಒಂದೇ ಒಂದು ಏಲಕ್ಕಿ ಸಾಕು. ಆಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು 4-5 ಹನಿ ಲೆಮನ್ ಡ್ರಾಪ್ ಹಾಕಬೇಕು. ಲಿಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೇನೆ. ಅದು ಪಾಕ ಗಟ್ಟಿಯಾಗಬಾರ್ದು ಅಂತ ಹಾಕೋದು. ಹಾಕಿ ಮುಚ್ಚಳ ಮುಚ್ಚಿಡಬೇಕು. ಅದು ಸ್ವಲ್ಪ ಬಿಸಿಯೇ ಇರಬೇಕು. ಮುಚ್ಚಳ ಮುಚ್ಚಿಡ್ತಾ ಇದ್ದೇನೆ. ಇವಾಗ ನೋಡಿ ಇಲ್ಲಿ ಹಿಟ್ಟು ಸಹ ನೆಂದು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಇದರಲ್ಲಿ ನಾವು ನಮಗೆ ಯಾವ ಸೈಜ್ ಬೇಕು ಆ ಸೈಜನ್ನು ತುಂಬ ಹಿಟ್ಟನ್ನು ಸ್ವಲ್ಪ ನಾದ್ಕೊಂಡು ಎಲ್ಲ ಈ ಥರ ಗುಳ್ಳೆಗಳು ಮಾಡ್ಕೊಳ್ಬೇಕು. ಎಲ್ಲ ಗುಳ್ಳೆ ರೆಡಿ ಆದಮೇಲೆ ಅದನ್ನು ನಾವು ನೀಟಾಗಿ ಕೈಯಲ್ಲಿ ಉಂಡೆ ಥರ ಮಾಡಬೇಕು ನೋಡಿ. ಒಂಚೂರು ಕ್ರ್ಯಾಕ್ ಇಲ್ಲದ ಹಾಗೆ ನಾವು ಉಂಡೆ ಮಾಡಬೇಕು. ನಾನಿಲ್ಲಿ ನೋಡಿ ಮಾಡ್ತಾ ಇದ್ದೇನೆ, ಎಲ್ಲ ಇದು ರೆಡಿ ಮಾಡ್ತೇನೆ, ಆಮೇಲೆ ನಿಮಗೆ ತೋರಿಸ್ತೇನೆ. ಇದು ನಿಜವಾಗಿ ಸೇಮ್ ಗುಲಾಬ್ ಜಾಮೂನ್ ಥರನೇ ಇರ್ತದೆ ನೋಡಲಿಕ್ಕೆ, ತಿನ್ನಲಿಕ್ಕೂ ಅದೇ ಥರ ಇರ್ಬೋದೇನೋ ನೋಡಬೇಕು. ನಾನು ಸಹ ಇದರಲ್ಲಿ ನೋಡಿ ಇವಾಗ ಮಾಡೋದು ನೋಡಿ. ಇವಾಗ ಎಲ್ಲ ರೆಡಿ ಆಯಿತು ಗುಳ್ಳೆ. ಅಷ್ಟರಲ್ಲಿ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ, ಅದು ಎಣ್ಣೆ ಬಿಸಿ ಆಗಬೇಕು. ಆಯಿಲ್ ಬಿಸಿ ಆದಮೇಲೆ ನೋಡಿ, ಇವಾಗ ಆಯಿಲ್ ಬಿಸಿ ಆಗ್ತಾ ಇದೆ. ಇವಾಗ ನಾವು ಉಂಡೆ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನೆಲ್ಲ ಹಾಕಿ ಫ್ರೈ ಮಾಡಬೇಕು. ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು. ಒಂದೇ ಸತಿ ಮಾಡಿದ್ರೆ ಇದು ಎಲ್ಲ ಇದಾಗ್ತದೆ, ಹೊರಗಡೆ ಮಾತ್ರ ಕಲರ್ ಬರ್ತದೆ, ಒಳಗಡೆ ಏನು ಬೇಯುವುದಿಲ್ಲ. ಇದು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕ ನಾವು ಇದನ್ನು ಕಾಯಿಸಬೇಕು ಚೆನ್ನಾಗಿ. ಕಡಿಮೆ ಫ್ಲೇಮಲ್ಲೇ ತಿರುಗಿಸಿ ಎಲ್ಲ ಇದು ಮಾಡಬೇಕು, ಕಾಯಿಸಬೇಕು ನೋಡಿ. ಇವಾಗ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ, ಇವಾಗ ಆಗ್ತಾ ಇದೆ. ಇನ್ನೂ ಸಹ ಸ್ವಲ್ಪ ಅದು ಕಾಯಬೇಕು. ತುಂಬ ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಕೂಡ ನೋಡಿ. ನೋಡಲಿಕ್ಕೂ ಸೇಮ್ ಗುಲಾಬ್ ಜಾಮೂನ್ ಮಾಡ್ತೇವಲ್ಲ ನಾವು ಹಾಲು ಅದೇ ಥರ ಇದೆ ನೋಡಿ. ಎಷ್ಟು ಚೆನ್ನಾಗಿ ಇದಾಗಿದೆ ನೋಡಿ. ಕಲರ್ ನೋಡಿ, ಬ್ರೌನ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಗೋಲ್ಡನ್ ಬ್ರೌನ್. ಇವಾಗ ಆಯಿತು, ಇದು ರೆಡಿ ಆಯಿತು. ಇವಾಗ ನಾವಿಲ್ಲಿ ಸಕ್ಕರೆ ಪಾಕ ಮಾಡಿ ಇಟ್ಟಿದ್ದೇವಲ್ಲ ಅದಕ್ಕೆ ಹಾಕಬೇಕು. ಅದು ಒಂದು ನೋಡಿ ಬಿಟ್ಕೊಂಡಿತ್ತು, ಅದಕ್ಕೆ ಆ ಪಾಕದಲ್ಲೆಲ್ಲ ಇದಾಗಿದೆ ನೋಡಿ. ಇವಾಗ ಈ ಥರ ಆಗಿದೆ. ಆದರೆ ನನಗೆ ಅದರಲ್ಲಿ ತೋರಿಸಿದಷ್ಟೇನು ಸರಿ ಬರಲಿಲ್ಲ. ಆದರೆ ಟೇಸ್ಟ್ ಮಾತ್ರ ಗುಲಾಬ್ ಜಾಮೂನ್ ಥರನೇ ಇತ್ತು ನೋಡಿ. ಈ ಥರ ಬಂದಿದೆ, ಚೆನ್ನಾಗಿತ್ತು, ತುಂಬ ಸ್ಮೂತಾಗಿ ಆಗಿತ್ತು. ನೀವು ಸಹ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಚೆನ್ನಾಗಿ ಬರ್ಬೋದು. ಆಮೇಲೆ ಹೇಳಿ ನೀವು ಮಾಡಿದ್ದು ಸರಿಯಾಗಿ ಬಂದಿತ್ತಾ ಏನು ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ನನ್ನ ಚಾನಲನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಲೈಕ್, ಶೇರ್, ಕಮೆಂಟ್ ಮಾಡಿ ನೋಡಿ. ಇದು ತಿನ್ನಲಿಕ್ಕೂ ತುಂಬ ಚೆನ್ನಾಗಿತ್ತು, ಒಳಗಡೆನೂ ತುಂಬ ಚೆನ್ನಾಗಿ ಇದಾಗಿದೆ
ನೋಡಿ ಅದು ಗುಲಾಬ್ ಜಾಮ್ ಅದು ಒಂದು ಫಸ್ಟ್ ಇದು ಒಂದು ಮಾತ್ರ ಸ್ವಲ್ಪ ಅದು ಎಲ್ಲ ಕರಗಿ ಹೋಗಿತ್ತು, ಹಾಗಾಗಿ ಅದು ಪಾಕದಲ್ಲೆಲ್ಲ ಬಿಟ್ಕೊಂಡಿತ್ತು, ಅದಕ್ಕೆ ಅದು ಆ ಥರ ಇದೆ. ಇಲ್ಲಾಂದರೆ ಅದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೀವು ಮಾಡಿ, ನಿಮ್ಮದು ಇದೇ ಥರ ಆಗ್ತದೆ ಅಥವಾ ಇನ್ನೂ ಇದಕ್ಕಿಂತ ಒಳ್ಳೆಯದು ಮಾಡ್ಬೋದು. ಆಮೇಲೆ ನನಗೆ ಹೇಳಿ. ಧನ್ಯವಾದಗಳು.